1 ಡಜನ್ ಗೆ 48 6 rupees ಟೂತ್ ಬ್ರಷಸ್. ಇದು ನೋಡಿ, ಇದು ಒಂದು 18 ರೂಪಾಯಿ ಪೀಸಸ್, 45 rupees. ಬರೀ 30 ರೂಪಾಯಿ. ಬರೀ 30. 30 rupees ಫ್ರೆಂಡ್ಸ್. 85 rupees. 10 ರೂಪಾಯಿ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿಂದ 85 ರೂಪಾಯಿ ಬರೀ ಸೆಟ್. 45 rupees ಟ್ರೇ. ಇದು ಕೋಮ್ಸ್ ಐಟಮ್ ಎಲ್ಲ ಐಟಮ್ ಸಿಗುತ್ತೆ ನಿಮಗೆ 45 rupees. ಸ್ಟಾರ್ಟಿಂಗ್ ಸೈಜ್ ಅಂತ 45 rupees ಸ್ಟಾರ್ಟ್ ಆಗುತ್ತೆ ನೋಡಿ. ಇದು 75. 22 rupees 20 rupees ನ ಸ್ಟಾರ್ಟ್ ಆಗುತ್ತೆ. 20 rupees ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಇದು 85 rupees ಓನ್ಲಿ ಫಾರ್ 3 ಪೀಸ್. 85 rupees 3 ಪೀಸ್ ಬಂದ್ಬಿಡುತ್ತೆ. 13 ರೂಪಾಯಿ, 45 ರೂಪಾಯಿ. ಇವೆಲ್ಲ ನೈಫ್ ನೋಡಿ 45 rupees. ಇದು ಒಂದು 14 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಈ ಸಂಚೆ ಬಂದು 13 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಈ ಸಂಚೆಗಳು 8 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ 30 35 ಇದರಲ್ಲಿ 45 ರೂಪಾಯಿ ಅಂತ ನೋಡಿ. 48 ರೂಪಾಯಿ ಒಂದು ಡಜನ್. ಓಕೆ. ಇದು ವುಡ್ ಒಂದು ಮಜ್ಜಿಗೆ, ಇದು 25 rupees. ಅದೇ 25 rupees ನ ಸ್ಟಾರ್ಟ್ ಆಗುತ್ತೆ. ಇದು ಒಂದು 30 rupees ನ ಸ್ಟಾರ್ಟ್ ಆಗೋದು. ಇದೆಲ್ಲ ಬಂದು 18 ರೂಪಾಯಿ. ಇದು 4 ರೂಪಾಯಿ. ಬರೀ 4 ರೂಪಾಯಿ. ಒಂದು ಡಜನ್ 96 85 ರೂಪಾಯಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರೋ ಶ್ರೀ ಲಕ್ಷ್ಮಿ ಏಜೆನ್ಸಿ ಅವ್ರದ್ದು ಹೋಲ್ಸೇಲ್ ಕಟ್ಲರಿ ಐಟಮ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಇವ್ರ ಹತ್ರ ನಿಮಗೆ ಸ್ಟೀಲ್ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್, ಹೌಸ್ ಹೋಲ್ಡ್ ಐಟಮ್ಸ್, ಕಟ್ಲರಿ ಐಟಮ್ಸ್, ಜಗ್ಗು, ಟಿಫಿನ್ ಬಾಕ್ಸ್, ವಾಟರ್ ಬಾಟಲ್ಸ್, ಕ್ರೋಕರಿ ಐಟಮ್ಸ್ ಗಳು, ಟಬ್, ಬಕೆಟ್ಸ್, ಈ ತರ ತುಂಬಾ ಸಾವಿರಾರು ವೆರೈಟೀಸ್ ಇದೊಂದೇ ಶಾಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಬರೀ 3 ರೂಪಾಯಿ 4 ರೂಪಾಯಿಂದನೂ ಐಟಮ್ಸ್ ಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಯಾರಿಗಾದ್ರೂ ಬಿಸ್ನೆಸ್ ಪರ್ಪೋಸ್ ಗೆ ಈ ತರ ಐಟಮ್ಸ್ ಗಳು ಬೇಕಂದ್ರೆ ಒಂದ್ಸಲ ಇವರ ಶಾಪ್ ಗೆ ವಿಸಿಟ್ ಮಾಡಿ. ಇದು ಒಂದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಫ್ರೆಂಡ್ಸ್. ಕೊರಿಯರ್ ಗೆ ಮಿನಿಮಮ್ ನೀವು 5 to 10,000 ಬಿಲ್ ಮಾಡಿದ್ರೆ ಕೊರಿಯರ್ ಮಾಡ್ತಾರೆ. ಸಿಂಗಲ್ ಬಂಡಲ್ ಏನಾದ್ರು ಬೇಕಂದ್ರೆ ನೀವು ಶಾಪ್ ವಿಸಿಟ್ ಮಾಡಬಹುದು. ಶಾಪ್ ಅಲ್ಲಿ ಸಿಂಗಲ್ ಬಂಡಲ್ ಕೊಡ್ತಾರೆ, ಸಿಂಗಲ್ ಪೀಸ್ ಕೊಡೋದಿಲ್ಲ. ಬಂಡಲ್ ಟು ಬಂಡಲ್, ಪ್ಯಾಕೆಟ್ ಟು ಪ್ಯಾಕೆಟ್ ಪರ್ಚೇಸ್ ಮಾಡ್ಕೋಬಹುದು ಶಾಪ್ ವಿಸಿಟ್ ಮಾಡಿದ್ರೆ. ಇವ್ರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರ್ ಅವಿನ್ಯೂ ರೋಡ್ ನ ಪಕ್ಕದಲ್ಲೇ ಬರುವಂತಹ ಓಕೆ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಕೂಡ ಲೊಕೇಶನ್ ತೋರಿಸಿದೀನಿ ಯಾವ ರೀತಿ ಹೋಗೋದು ಅಂತ. ಇನ್ ಕೇಸ್ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಅಡ್ರೆಸ್ ನ ಗೈಡ್ ಮಾಡ್ತಾರೆ, ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಫ್ರೆಂಡ್ಸ್.